ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಯಾರ್ಯಾರು ಎಕ್ಸಾಮ್ ಬರಿತಾ ಇದ್ದೀರಾ ಮೇಲಿ ಡಿಪ್ಲೊಮೋ ಸ್ಟೂಡೆಂಟ್ಸು ಸೆಕೆಂಡ್, ಫೋರ್ತ್, ಸಿಕ್ಸ್ತ್ ಆಗಿರ್ಬೋದು, ರೆಗ್ಯುಲರ್ ಸೆಮ್ಸು ಅಥವಾ ಬ್ಯಾಕ್ಲಾಗ್ 1, 3, 5 ಆಗಿರ್ಬೋದು, ನಿಮಗೆ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಇದೆ. ಆ ಲಾಸ್ಟ್ ಡೇಟ್ ಯಾವಾಗ ವಿತೌಟ್ ಫೈನ್ ಕಟ್ಟೋದಕ್ಕೆ. ಸೊ ಯಾರ್ಯಾರು ಕಟ್ಟಿಲ್ಲ ಇನ್ನೂ ಕಟ್ಬಿಡಿ, ಇನ್ನು 2 ಡೇಸ್ ಟೈಮ್ ಇದೆ. ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಲಾಸ್ಟ್ ಡೇಟ್ ಯಾವಾಗ, ಏನು ಎಕ್ಸಾಕ್ಟ್ಲಿ, ವಿತ್ ಫೈನ್ ಎಷ್ಟಿದೆ, ವಿತ್ ಫೈನ್ ಎಷ್ಟಾಗುತ್ತೆ, ಎಲ್ಲಿವರೆಗೂ ಟೈಮ್ ಇದೆ, ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಡಿಪ್ಲೊಮೋ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಈ ಥರ ಅಪ್ಡೇಟ್ಸು ಕಾನ್ಸ್ಟೆಂಟಾಗಿ ಬರಬೇಕು ಅಂದರೆ ND ಅಕಾಡೆಮಿದು ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ಎಲ್ಲ ಲಿಂಕು ಕೆಲವು ಡಿಸ್ಕ್ರಿಪ್ಷನಲ್ಲಿದೆ, ಜಾಯ್ನ್ ಆಗೋದು ಮರಿಬೇಡಿ. ಸೊ ಇವಾಗ ನೋಡೋದಾದರೆ ನೋಡಿ, ಇಲ್ಲಿ ಎಕ್ಸಾಮಿನೇಷನ್ ಸರ್ಕ್ಯುಲರ್ ಪ್ರಕಾರ ಬೋರ್ಡ್ ಸರ್ಕ್ಯುಲರ್ ಬಿಟ್ಟಿದ್ರು. ಸೊ ಏನು ಅಂತಂದರೆ ಅರೌಂಡ್ 31/24 ಇಂದ. ಓಕೆ, ಸೊ ನಿಮಗೆಲ್ಲ ಗೊತ್ತಿದೆ. ಅದಕ್ಕಿಂತ ಮುಂಚೆ ಫಸ್ಟ್ ಹೇಳ್ಬಿಡ್ತೀನಿ, ಫುಲ್ ಸೆಮಿಸ್ಟರ್ ಫೀಸು ಏನಿದೆ 350 ರುಪೀಸ್ ಆಗುತ್ತೆ. ಅಂದರೆ ಫಸ್ಟ್ ಸೆಮ್, ಥರ್ಡ್ ಸೆಮ್, ಸೆಕೆಂಡ್ ಸೆಮ್, ಫೋರ್ತ್ ಸೆಮ್, 6 ಸೆಮ್ಗೆ 350 ರುಪೀಸ್ ಆಗುತ್ತೆ. ಪಾರ್ಟ್ ಎಕ್ಸಾಮಿನೇಷನ್ ಅಂದರೆ ನಿಮ್ಮದು ಬ್ಯಾಕ್ಲಾಗ್ ಇದ್ದರೆ 1 ಸಬ್ಜೆಕ್ಟ್ ಆಗಿರ್ಬೋದು ಅಥವಾ 2 ಸಬ್ಜೆಕ್ಟ್ಸ್ ಆಗಿರ್ಬೋದು 250 ರುಪೀಸ್ ಆಗುತ್ತೆ. ಮೋರ್ ದೆನ್ 2 ಇದ್ದರೆ 350 ಆಗುತ್ತೆ. ಓಕೆ ಸರ್, ಇವಾಗ ನಂದು 2 ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇದೆ, ಎಷ್ಟು ಕಟ್ಟಬೇಕು ಅಂದರೆ 350 + 250 ಆಗುತ್ತೆ. ಬರೀ 2 ಸಬ್ಜೆಕ್ಟ್ ಇದ್ದರೆ 250 ಆಗುತ್ತೆ ಪಾಸ್ ಔಟ್ ಆಗಿರೋರಿಗೆ. ಇಲ್ಲ ನಾನು 3 ಸಬ್ಜೆಕ್ಟ್ ಇದೆ ಸರ್ ಪ್ಲಸ್ ರೆಗ್ಯುಲರ್ ಇದೆ ಅಂತಂದರೆ 350 + 350 700 ಆಗುತ್ತೆ. ಓಕೆ, ಇದು ಯಾವಾಗ ಅಂತಂದರೆ ವಿತೌಟ್ ಫೈನ್. ನಾನು ಹೇಳ್ತಾ ಇರೋದು ವಿತೌಟ್ ಫೈನ್ ಇದು ಮಾಡಬೇಕು. ಸೊ ಹೆಂಗೆ ಸರ್ ಪೇಮೆಂಟ್ ಮಾಡಬೇಕು ಅಂದರೆ, ಇಲ್ಲೋಗಿದೆಯಲ್ಲ k2.karnataka.gov.in ಹೋಗ್ಬಿಟ್ಟು ಅಲ್ಲಿ ಚಲನ್ ಜನರೇಟ್ ಮಾಡಿ, ಅಲ್ಲಿ ಫೀಸ್ ಪೇಮೆಂಟ್ ಮಾಡಿ. ಆನ್ಲೈನಲ್ಲಿ ಬ್ಯಾಂಕಲ್ಲಿ ಪೇ ಮಾಡಬೇಡಿ, ಆನ್ಲೈನ್ ಪೇಮೆಂಟ್ ಮಾಡಿ. ಗೂಗಲ್ ಪೇ, ಫೋನ್ಪೇ ಎಲ್ಲ ಇದೆ, ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಪೇ ಮಾಡಿ ಆ PDF ಒಂದು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಆಫೀಸಲ್ಲಿ ತೊಗೊಂಡೋಗಿ ಕೊಟ್ಟು ಅವರೊಂದು ಫಾರ್ಮ್ ಕೊಡ್ತಾರೆ, ಅದು ಜನರೇಟ್ ಆಗುತ್ತೆ. ಸೊ ಈಗ ಆಫೀಸಲ್ಲಿ ಕೂಡ ಸ್ವಲ್ಪ ಲೇಟ್ ಆದ್ರೂ ನೀವು ವಿತಿನ್ ದಿಸ್ ಟೈಮ್, ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡಿ, ಇಲ್ಲಿ 29/2 ಇದೆ. ಓಕೆ, 29/2 ಇದೆ. ಸೊ ಇವತ್ತು ಬಂದು 27th, ಇನ್ನು 2 ದಿವಸ ಟೈಮ್ ಇದೆ. ಸೊ ಯು ಕೆ ಈಸಿಲಿ ಜನರೇಟ್ ದ ಚಲನ್ ಜನರೇಟ್ ಮಾಡಿಬಿಡಿ. ಇಲ್ಲಿ ಹೋಗ್ಬಿಟ್ಟು k2.karnataka.gov.in ಹೋಗ್ಬಿಟ್ಟು ಚಲನ್ ಜನರೇಟ್ ಮಾಡಿ. ಚಲನ್ ಜನರೇಷನ್ ಬರುತ್ತೆ. ಸೊ ಯಾವ ಥರ ಫೀಸ್ ಪೇಮೆಂಟ್ ಮಾಡಬೇಕು ಅಂದರೆ, ಅದು ಇನ್ಫಾರ್ಮೇಷನ್ ಬೇಕು ಅಂದರೆ ಮೇಲ್ಗಡೆ ಕಾಣ್ತಾರೆ ಐ ಬಟನ್ನ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಒಂದು ಲಿಂಕ್ ಸಿಗುತ್ತೆ, ಹೌ ಟು ಜನರೇಟ್ ದ ಚಲನ್ ಅಂತ, K2 ಚಲನ್ ಅಂದ್ಬಿಟ್ಟು. ಇಲ್ಲ ನನ್ನ ಚಾನಲ್ಗೆ ಬಂದು K2 ಚಲನ್ ಸರ್ಚ್ ಮಾಡಿ, ವಿಲ್ ಗೆಟ್ ದ ಇನ್ಫಾರ್ಮೇಷನ್. ಓಕೆ, ಸೊ 31st ಇಂದನೇ ಕೊಟ್ಟಿದ್ರು, 31/24 ಇಂದ 29/2/24. ಓಕೆ, ಅಂದರೆ 1 ತಿಂಗಳು ರಫ್ಲಿ ವಿತೌಟ್ ಫೈನ್ ಕೊಟ್ಟಿದ್ದಾರೆ. ಸೊ 29/2 ಇಸ್ ದ ಲಾಸ್ಟ್ ಡೇಟ್. ನೀವು 29th ಜನರೇಟ್ ಮಾಡಿದ್ರು ಫೈನ್ ಬೀಳಲ್ಲ ನಿಮಗೆ. ಓಕೆ, 29 ಜನರೇಟ್ ಮಾಡಿದ್ರು ಫೈನ್ ಬೀಳಲ್ಲ. ಅಂದರೆ ಇವತ್ತು ಬಂದು ನೋಡಿ ಎಷ್ಟಿದೆ, ಇವತ್ತು ಬಂದು 27th, 28, 29 ಅಂದರೆ ಥರ್ಸ್ಡೇ ಒಳಗೂ ಟೈಮ್ ಇದೆ. ಥರ್ಸ್ಡೇ ಸಾಯಂಕಾಲವರೆಗೂ ಅಂದರೆ ಮಿಡ್ನೈಟ್ವರೆಗೂ ಜನರೇಟ್ ಮಾಡಿದ್ರೆ ನಿಮಗೆ ಫೈನ್ ಬರಲ್ಲ. ಓಕೆ, ಸೊ ಅದಾದಮೇಲೆ 29/2 ಅಂದರೆ ಥರ್ಸ್ಡೇವರೆಗೂ ಟೈಮ್ ಇರುತ್ತೆ ನಿಮಗೆ. ಥರ್ಸ್ಡೇ ಆದಮೇಲೆ 1st ಮಾರ್ಚಿಂದ 9th ಮಾರ್ಚ್ವರೆಗೂ 50 ರುಪೀಸ್ ಪರ್ ಸೆಮಿಸ್ಟರ್ ಇದೆ. 50 ರುಪೀಸ್ ಪರ್ ಸೆಮಿಸ್ಟರ್ ಇದೆ. ಆವಾಗಲೇ ಹೇಳಿದೆ ನೋಡಿ, ಫುಲ್ ಸೆಮಿಸ್ಟರ್ ಫೀಸ್ ಆದರೆ 350 ಆಗುತ್ತೆ. ಸೊ ನೀವು 1st ಮಾರ್ಚ್ 29th ಆದಮೇಲೆ ಜನರೇಟ್ ಮಾಡಿದ್ರೆ 350 + 50 400 ಆಗುತ್ತೆ. ಪಾರ್ಟ್ ಎಕ್ಸಾಮಿನೇಷನ್ ಇದ್ದರೆ 350 + 50 250 + 50. ಸೊ ರಫ್ಲಿ ನೀವು 600 ರೂಪಾಯಿ ಕಟ್ಟೋ ಜಾಗದಲ್ಲಿ 700 ರೂಪಾಯಿ ಕಟ್ತೀರಾ. ಸೊ ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಅದು ಎಷ್ಟು ದಿವಸ ಇರುತ್ತೆ ಅಂದರೆ 1st ಮಾರ್ಚಿಂದ 9th ಮಾರ್ಚ್ವರೆಗೂ ಇರುತ್ತೆ. ನೆಕ್ಸ್ಟ್ 11th ಮಾರ್ಚಿಂದ, ಓಕೆ ಸಾರಿ 10th ಮಾರ್ಚ್ ಇದು, 10th ಮಾರ್ಚಿಂದ 18th ಮಾರ್ಚ್ವರೆಗೂ 100 ರುಪೀಸ್ ಆಗುತ್ತೆ ಪರ್ ಸೆಮಿಸ್ಟರ್. ನಾನು ಹೇಳ್ತಾ ಇರೋದು ಫೈನು ಒಂದೊಂದು ಸೆಮಿಸ್ಟರ್ಗೂ. ಒಂದೊಂದು ಸೆಮಿಸ್ಟರ್ ಒಂದು ಸಬ್ಜೆಕ್ಟ್ ಇತ್ತು ಅಂದರೆ ಈ ಸೆಮಿಸ್ಟರ್ಗೂ 100 ರುಪೀಸ್ ಆಡ್ ಅಪ್ ಆಗ್ತಾ ಹೋಗುತ್ತೆ. 19th ಮಾರ್ಚಿಂದ 26th ಮಾರ್ಚ್ವರೆಗೂ 200 ರುಪೀಸ್ ಆಗುತ್ತೆ ಪರ್ ಸೆಮಿಸ್ಟರ್. ಆಮೇಲೆ 27th ಮಾರ್ಚಿಂದ 4th ಏಪ್ರಿಲ್ವರೆಗೂ 400 ರುಪೀಸ್ ಪರ್ ಸೆಮಿಸ್ಟರ್ ಆಗುತ್ತೆ. ಅದಾದಮೇಲೆ 5th ಮಾರ್ಚ್ಗೆ ಹೋದರೆ ನಿಮಗೆ 5th ಮಾರ್ಚಿಂದ 2000 ರುಪೀಸ್ ಪರ್ ಸೆಮಿಸ್ಟರ್ ಆಗುತ್ತೆ. ಅದು ಸುಮ್ಮನೆ ತೊಗೊಳಲ್ಲ ಅವರು. ಬೋರ್ಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಕಾಲೇಜ್ ಕಡೆಯಿಂದ ಲೆಟ್ರ್ ಬರ್ಸ್ಕೊಂಡು ಬೋರ್ಡ್ಗೆ ಹೋಗಿ ಬೋರ್ಡಲ್ಲಿ ಸೈನ್ ಮಾಡಿಸ್ಕೊಂಡು ಬಂದರೆ ಮಾತ್ರ ಕಾಲೇಜಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ಅಕ್ಸೆಪ್ಟ್ ಮಾಡಲ್ಲ. ಓಕೆ, ಸೊ ಎಕ್ಸಾಮ್ ಫೀಸು ಫೈನ್ ಕಟ್ಟೋದು ಬೇಡ, ಸ್ಟಿಲ್ ಟೈಮ್ ಇದೆ. ಇವಾಗ ಏನು ಮಾಡಿ, ಸಿಂಪಲ್ಲು ವಿತಿನ್ 2 ಡೇಸ್ k2.karnataka.gov.in ಹೋಗ್ಬಿಟ್ಟು ಒಂದು ಚಲನ್ ಜನರೇಟ್ ಮಾಡಿಬಿಡಿ. ಬೇಕಾದ್ರೆ 29th ಆದಮೇಲೆ ಸಬ್ಮಿಟ್ ಮಾಡಿ, ನೋ ಇಶ್ಯೂಸ್. ಜನರೇಟ್ ಮಾಡಿ ಸಬ್ಮಿಟ್ ಮಾಡಿ. ಓಕೆ, ಸೊ ಚಲನ್ ಜನರೇಟ್ ಮಾಡೋ ಡೇಟ್ ಇಂಪಾರ್ಟೆಂಟ್, ಯಾವ ಡೇಟಲ್ಲಿ ಜನರೇಟ್ ಮಾಡಿದ್ದೀರಾ ಅಂತ. 29th ಇದ್ದರೆ ವಿತೌಟ್ ಫೈನ್ ಇರುತ್ತೆ. 29th ಆದಮೇಲೆ ಅಕಾರ್ಡಿಂಗ್ಲಿ ಸ್ಲ್ಯಾಬ್ ವೈಸ್ ಫೈನ್ ಹೋಗ್ತಾ ಇರುತ್ತೆ. ಓಕೆ, ಆಮೇಲೆ SC ST ಸ್ಟೂಡೆಂಟ್ಸ್ ಯಾರಿದ್ರೆ ಅವ್ರಿಗೆ 50 ರುಪೀಸ್ ಇದೆ. ಓಕೆ, ಸೊ ಇವ್ರಿಗೆ ಫೈನ್ ಅಪ್ಲಿಕೇಬಲ್ ಆಗುತ್ತೆ, ಅವ್ರಿಗೂ ಅಷ್ಟೇ ಫೈನ್ ಅಪ್ಲಿಕೇಬಲ್ ಆಗುತ್ತೆ. ಅವ್ರು 50 ರುಪೀಸ್ ಅಂದ್ಬಿಟ್ಟು ಇದಂತಲ್ಲ, ಅದು ಜೊತೆ ಫೈನು ಲೇಟಾಗಿ ಕಟ್ಟಿದ್ರೆ ಫೈನ್ ಇದ್ದೇ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು. ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಓಕೆ, ಸೊ ND ಅಕಾಡೆಮಿಯಿಂದ DCET 2024ಗೆ ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಫ್ ಯು ಆರ್ ಎನಿ ಇಂಟ್ರೆಸ್ಟೆಡ್ ಯು ಕ್ಯಾನ್ ಪಿಂಗ್ ಮೀ ಟು ದ ಮೆನ್ಷನ್ ನಂಬರ್. ಹಾಗೆ
ವಾಟ್ಸಪ್ ಚಾನಲ್ಲು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದು ಮರಿಬೇಡಿ. ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ. ಥ್ಯಾಂಕ್ ಯು.